ಮೂಳೆ ನೋವಿಗೆ ಒಂದು ಅಂಶ ಕ್ಯಾಲ್ಶಿಯಂ ಅನ್ನುವಂಥದ್ದು ಕಡಿಮೆ ಆದರೆ ಮತ್ತೊಂದು ಅಂಶ ನಮ್ಮ ಅಜೀರ್ಣತೆ. ಈ ಅಜೀರ್ಣ ಅನ್ನೋದು ಹೆಚ್ಚಾಗ್ತಾ ಹೋದಂಗೂ ಕೂಡ ಈ ನೋವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಕಷ್ಟು ಜನರಲ್ಲಿ ಪೇಷಂಟ್ ಅವ್ರು ಬಂದಾಗ ಹೇಳ್ತಾರೆ, ಅವರೇ ಗಮನಿಸಿರ್ತಾರೆ, ಅವರೇ ಹೇಳಿರ್ತಾರೆ, ಮೆಡಿಸನ್ನು ಈ ಥರ ಫುಡ್ಡು ಎಲ್ಲ ಮಾಡಿ ಕಡಿಮೆ ಆಗ್ತಾ ಹೋದಾಗ ಒಂದು ದಿನ ಎಲ್ಲಾದರೂ ಹೊರಗಡೆ ಹೋಗಿ ಅಂದರೆ ನಾವು ಯಾವುದು ತಿನ್ನಬೇಡಿ ಅಂದಿರ್ತೀವೋ ಅಥವಾ ಹೆವಿ ಊಟ ಅಂದರೆ ತುಂಬ ಹೊಟ್ಟೆ ಭಾರ ಆಗೋ ಥರ ಹೆಚ್ಚಾಗಿ ತಿಂದಾಗ ಅವರಲ್ಲಿ ನೋವು ಕೂಡ ಜಾಸ್ತಿ ಕಾಣಿಸ್ಕೊಂಡಿರುತ್ತೆ. ಅಂದರೆ ಅದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಅಜೀರ್ಣ ಅನ್ನುವಂಥದ್ದು ನೋವುಗಳನ್ನು ಜಾಸ್ತಿ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈ ಅಜೀರ್ಣತೆ ಅದರಲ್ಲೂ ರುಮ್ಯಾಟಿಕ್ ಆರ್ಥರೈಟಿಸ್ ಅನ್ನುವಂಥದ್ರಲ್ಲಿ ಹೆಚ್ಚಾದಾಗ ಊತ ಬರುವಂಥದ್ದು, ಎಲ್ಲ ಸಂಧಿಗಳಲ್ಲೂ ತುಂಬಾನೇ ಊತ ಬಂದು ನಮ್ಮ ಕೈಗಳನ್ನ ಆಡ್ಸಕ್ಕೂ ಆಗಲ್ಲ, ಆ ರೀತಿ ತೊಂದರೆ ಕೊಡುತ್ತೆ. ಮತ್ತೊಂದು ವಿಷಯ ಗೊತ್ತಾ, ಅತಿ ಹೆಚ್ಚು ರುಮ್ಯಾಟಿಕ್ ಆರ್ಥರೈಟಿಸ್ ಆದಾಗ ಕಣ್ಣಿನ ದೋಷ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ದೃಷ್ಟಿ ದೋಷ ಇಳಿತಾ ಹೋಗುತ್ತೆ. ಯಾವಾಗ ಈ ಜೀರ್ಣತೆ ಕ್ರಿಯೆ ಅಥವಾ ರುಮ್ಯಾಟಿಕ್ ಆರ್ಥರೈಟಿಸ್ಗೆ ನಾವು ಆಯುರ್ವೇದದಲ್ಲಿ ಸಲಹೆಗಳನ್ನ ಕೊಟ್ಟು ಅವ್ರು ಮಾಡ್ತಾ ಹೋಗ್ತಾರೆ, ಆಗ ಆ ದೃಷ್ಟಿ ಮತ್ತೆ ಮರುಕಳಿಸೋದು ಕೂಡ ಆಗುತ್ತೆ. ಯಾಕಂದರೆ ಈ ಅಜೀರ್ಣ ಅನ್ನೋವಂಥದ್ದು ನಮ್ಮ ತಲೆಯಿಂದ ಕಾಲವರೆಗೂ ಕೂಡ ಅದು ನಮಗೆ ಕಾಯಿಲೆಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಈ ಅಜೀರ್ಣತೆ ಅನ್ನೋದು ಹೆಚ್ಚಾದಾಗ ಕ್ಯಾಲ್ಶಿಯಂ ಅಂಶ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ. ಯಾವಾಗ ಅಬ್ಸಾರ್ಬ್ ಆಗಲ್ಲ, ಮೂಳೆ ಸಾಂದ್ರತೆ ಕಡಿಮೆ ಆಗೋದಿರ್ಬೋದು, ಇಲ್ಲ ಅಂತಂದರೆ ಈ ಥರ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ಈ ರೀತಿ ಎಲ್ಲ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಈ ಕ್ಯಾಲ್ಶಿಯಂ ಅಂಶನ ನೀವೊಂದು ಸಪ್ಲಿಮೆಂಟ್ ಥರ ನುಂಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಯಾಕಂದರೆ ಅಜೀರ್ಣ ಇದ್ದಾಗ ಅದು ಅಬ್ಸಾರ್ಬ್ ಆಗೋದೇ ಇಲ್ಲ. ನಾವು ಈ ಕ್ಯಾಲ್ಶಿಯಂ ಅಂಶ ಇರೋವಂಥದ್ದನ್ನ ಜೀರ್ಣ ಹೆಚ್ಚು ಮಾಡಿ ಅದು ಅಬ್ಸಾರ್ಬ್ ಆಗುವಂಥರ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡೋದೇ ಈ ಆಯುರ್ವೇದ ಅಡುಗೆ. ಅಂತಹ ಒಂದು ಈ ಆಯುರ್ವೇದ ಅಡುಗೆನಲ್ಲಿ ಒಂದು ಜೀರ್ಣತೆಯನ್ನು ಹೆಚ್ಚು ಮಾಡಿ, ಎರಡನೇದು ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡಿ, ಮೂರನೇದು ವೈಟಮಿನ್ ಡಿ ಕೂಡ ಅದರಲ್ಲಿ ಸ್ವಲ್ಪ ಇರೋ ಥರ ನೋಡ್ಕೊಳ್ಳುವಂಥದ್ದು ಒಂದು ಅಡುಗೆ ಈಗ ನಿಮಗೆ ಡಾಕ್ಟರ್ ರೇಖಾ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಈ ಕ್ಯಾಲ್ಶಿಯಂ ರಿಚ್ ಇರ್ತಕ್ಕಂಥ ಒಂದು ಚಟ್ನಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೇಯ್ನಾಗಿ ಯೂಸ್ ಮಾಡ್ತಾ ಇರೋದು ಈ ಹಡ್ಜೋಡ್ ಅಂತ ಇರ್ತಕ್ಕಂಥ ಒಂದು ಗಿಡ. ಹಡ್ಜೋಡ್ ಅಂತ ಹಿಂದಿನಲ್ಲಿ ಹೇಳಿದರೆ ಇದಕ್ಕೆ ಕನ್ನಡದಲ್ಲಿ ಅಸ್ಥಿ ಶೃಂಖಲ ಅಂತ ಹೇಳ್ತೀವಿ. ಅಸ್ಥಿ ಅಂತಂದರೆ ಮೂಳೆಗಳು. ನೀವೀಗ ಈ ಗಿಡ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ನೋಡಿ, ಒಂದೊಂದು ಮೂಳೆಗಳು ಜಾಯಿಂಟ್ ಆದಾಗೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಮೇಯ್ನ್ ಆ್ಯಕ್ಟಿವ್ ಪ್ರಿನ್ಸಿಪಲ್ ಏನು ಅಂತಂದರೆ ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತ. ಸೊ ನಮ್ಮಲ್ಲಿ ಏನು ಕೊರತೆ ಇದೆ ಕ್ಯಾಲ್ಶಿಯಮ್ದು ಅದನ್ನು ಇದು ನಿವಾರಿಸುತ್ತೆ. ಸೊ ಇದನ್ನು ನಾವು ದಿನ ತಗೊಳ್ಬೋದಾ ಅಂತಂದರೆ ದಿನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಳೆ ಪಾರ್ಟ್ ಏನಿದೆ, ಇದನ್ನು ನೀವು ಕಿತ್ತು ಈ ಕೊತ್ತಂಬರಿ ಸೊಪ್ಪು ಥರ ಚಟ್ನಿಗೋ ಅಥವಾ ಈಗ ದೋಸೆಗೋ ಅಥವಾ ಪಲ್ಯಕ್ಕೋ ನಾವು ಇದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಇಷ್ಟುದ್ದ ಕಡ್ಡಿ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಇದರಿಂದ ಸಿಗ್ತಾ ಹೋಗುತ್ತೆ. ಆದರೆ ಯೂಸ್ ಮಾಡಬೇಕಾದ್ರೆ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಇದನ್ನು ಹುಣಸೆ ಹುಳಿನಲ್ಲಿ ನೀವು ಮಿನಿಮಮ್ ಅಂದ್ರೂ ಒಂದು 30 ನಿಮಿಷ ನೆನೆಸಿಟ್ಟಿರಬೇಕು. ನೆನೆಸಿಟ್ಟು ನಂತರ ತುಪ್ಪದಲ್ಲಿ ಹುರಿದು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಹಳೆಯ ಗ್ರಂಥಗಳನ್ನು ನಾವು ಹುಡುಕ್ತಾ ಹೋದರೆ ಅದರಲ್ಲಿ ಇದರಿಂದ ಮಾಡುವಂಥ ಹಲವಾರು ರೆಸಿಪಿಗಳು ಸಿಗ್ತಾ ಹೋಗುತ್ತೆ. ಚಟ್ನಿ ಪುಡಿ ಇರ್ಬೋದು, ಪಾಪಡ್ ಇರ್ಬೋದು, ಹಾಗೆ ಇನ್ನೂ ಸಮೇತ ಇನ್ನು ಭಾರತದ ನಾರ್ತ್ ಈಸ್ಟ್ ಪಾರ್ಟಲ್ಲಿ ಇದನ್ನು ತರಕಾರಿಯಾಗಿ ದಿನನಿತ್ಯ ಸಮೇತ ಯೂಸ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಅದೇ ತೊಳೆದು ಇದನ್ನು ಹುಣಸೆ ಹುಳಿನಲ್ಲಿ ನೆನೆಸಿಟ್ಟು ತುಪ್ಪದಲ್ಲಿ ಹುರಿದು ಪಲ್ಯ ಥರ ಸಮೇತ ಮಾಡಿ ತಿಂತಾರೆ ಅಂತ. ಬಟ್ ಇತ್ತೀಚೆಗೆ ಇದ್ರ ರೆಸಿಪಿ ಎಲ್ಲ ಕಡಿಮೆ ಆಗಿದೆ. ಆದರೆ ನಿಮ್ಮ ಮನೆಯ ಪಾಟ್ನಲ್ಲಿ ಇದು ಒಂದು ಕಡ್ಡಿ, ಇಷ್ಟುದ್ದ ಕಡ್ಡಿ ನೆಟ್ಟರೂ ಸಾಕು, ಇದಕ್ಕೆ ಯಾವುದೇ ಥರದ ಮೇಂಟೆನೆನ್ಸ್ ಅವಶ್ಯಕತೆ ಇರೋದಿಲ್ಲ, ಈಸಿಯಾಗಿ ಬೆಳೀತಾ ಹೋಗುತ್ತೆ. ಸೊ ಇದನ್ನು ನೀವು ದಿನ ಒಂದಿಷ್ಟುದ್ದ ಕಡ್ಡಿ ವಾರದಲ್ಲಿ ಒಂದು 2-3 ದಿನ ಯೂಸ್ ಮಾಡಿದ್ರೂ ಸಾಕು, ಚಟ್ನಿ ರೂಪದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಇದರಿಂದ ಸಿಗ್ತಾ ಇರುತ್ತೆ. ಮಂಗಾರ ಬಳ್ಳಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮಂಗಾರ ಬಳ್ಳಿ, ಉದ್ದಿನಬೇಳೆ, ಜೀರಿಗೆ, ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹುಣಸೆ ಹುಳಿ, ಸಾಸಿವೆ, ತುಪ್ಪ, ಉಪ್ಪು. ಕ್ಯಾಲ್ಶಿಯಂ ಚಟ್ನಿ ಅಥವಾ ಮಂಗಾರ ಬಳ್ಳಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಚಟ್ನಿಗೆ 1 ಚಮಚದಷ್ಟು ಉದ್ದಿನಬೇಳೆನ ರೋಸ್ಟ್ ಮಾಡ್ಕೊಳ್ಳೋಣ. ಈ ಉದ್ದಿನ ಬೇಳೆ ಕೂಡ ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಉದ್ದಿನ ಹಿಟ್ಟನ್ನ ಒಗ್ಗರಣೆ ಹಾಕಿ ಅದನ್ನ ಕೂಡ ತಿಂತಾರೆ. ಈಗ ಹೇಗೆ ನಾವು ಇಡ್ಲಿ ದೋಸೆ ಮಾಡ್ತೀವಿ ಅದೇ ರೀತಿ
ಈ ಫ್ರ್ಯಾಕ್ಚರ್ ಆದಾಗ ಈ ಉದ್ದಿನ ಹಿಟ್ಟನ್ನ ಅಲ್ಲಿ ಹಾಕಿ ಕಟ್ಟುತ್ತಾರೆ ಅದ್ರಲ್ಲಿ ಕೂಡ ಫ್ರ್ಯಾಕ್ಚರ್ ಅಂಶನೂ ಕಡಿಮೆ ಆಗ್ಲಿ ಅಂತ. ಇನ್ನ ಈ ಮಂಗಾರ ಬಳ್ಳಿ ಉದ್ದಿನ ಬೇಳೆ ಸೇರಿದ್ರಂತೂ ಅಂದ್ರೆ ಮೂಳೆಗಳ ರೋಗನ ಕಡಿಮೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಹೌದು. ಮತ್ತೆ ಹೆಣ್ಮಕ್ಳು ದೊಡ್ಡವರಾದಾಗ ಫಸ್ಟ್ ಟೈಮ್ ಪೀರಿಯಡ್ ಶುರು ಆದಾಗ ಮೆನಾರ್ಕೆ ಅಂತ ಹೇಳ್ತೀವಿ, ಆ ಟೈಮ್ನಲ್ಲಿ ಈ ಉದ್ದಿನ ಬೇಳೆ ಹಲ್ವಾ ಸಮೇತ ಮಾಡ್ಕೊಡ್ತಾರೆ. ಉದ್ದಿನ ಬೇಳೆ ಲಡ್ಡು ಇರ್ಬೋದು ಅಥವಾ ಅದ್ರದ್ದು ಹಲ್ವಾ ಮಾಡ್ಕೊಡ್ತೀವಿ. ಯಾಕೆ ಅಂತಂದ್ರೆ ಬೋನ್ ಗಟ್ಟಿಯಾಗಲಿ, ಮೂಳೆ ಗಟ್ಟಿಯಾಗಲಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಮಗುಗೆ ಕಾಣಿಸ್ಕೊಳ್ಳದೆ ಇರಲಿ ಅನ್ನೋ ರೀಸನ್ಗೆನೆ. ಜೀರಿಗೆ 1 ಚಮಚ ಹಾಕ್ತೀನಿ. ಜೀರಿಗೆ ಹುರ್ಕೊಳ್ಳೋಣ. ಆಗಲೇ ಡಾಕ್ಟರ್ ಅರ್ಚನಾ ಅವ್ರು ಹೇಳಿದಾಗೆ ನಿಮಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಹೊಟ್ಟೆನಲ್ಲಿ ಆಗಬೇಕು ಅಂದರೆ ನಿಮ್ಮ ಜೀರ್ಣಕ್ರಿಯೆ ಸರಿ ಆಗಬೇಕು. ಸೊ ಜೀರ್ಣಕ್ರಿಯೆಗೆ ಸರಿ ಮಾಡುವಂತಹ ಜೀರಿಗೆನ ಈಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂಚೂರು ಬೆಚ್ಚಗಾದರೂ ಸಾಕು. ಖಾರಕ್ಕೆ ಒಣಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸಿರುವಂತಹ ಈ ಮಂಗಾರ ಬಳ್ಳಿ ಏನಿದೆ ಅಲ್ಲಿದೆ. ಸೊ ಈ ಹುಣಸೆ ಹಣ್ಣು ನೆನೆಸಿರೋವಂಥದ್ದು ಈ ರಸನ ಉಪಯೋಗಿಸೋ ಹಾಗಿಲ್ಲ. ಇದನ್ನ ತೊಳೆದ್ಬಿಟ್ಟು ಮತ್ತೆ ತುಪ್ಪದಲ್ಲಿ ಹುರಿದೆ ಉಪಯೋಗಿಸ್ತಾ ಹೋಗ್ಬೇಕು. ಇದರಲ್ಲಿ ಪಿತ್ತಾಂಶ ತುಂಬಾ ಹೆಚ್ಚಾಗಿರುತ್ತೆ. ಈ ಪಿತ್ತಾಂಶ ಹೆಚ್ಚಿರೋದ್ರಿಂದ ಜೀರ್ಣಕ್ಕೂ ಒಳ್ಳೇದು, ಹಾಗೆ ತುಂಬಾ ಪಿತ್ತಾಂಶ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಪ್ಪದಲ್ಲಿ ಇದನ್ನ ಹುರಿಯುವಂಥದ್ದು. ತುಪ್ಪ ಅನ್ನುವಂಥದ್ದು ಪಿತ್ತನ ಕಡಿಮೆ ಮಾಡುತ್ತೆ. ತುಪ್ಪ ಅನ್ನುವಂಥದ್ದು ಪಿತ್ತನ ಕಡಿಮೆ ಮಾಡುತ್ತೆ. ಸೊ ಇದನ್ನ ತುಪ್ಪದಲ್ಲಿ ಹುರಿದಾಗ ಅದರ ಉಷ್ಣಾಂಶ ಅಥವಾ ಪಿತ್ತ ಹೆಚ್ಚಾಗುವಂಥದ್ದನ್ನ ಒಂದು ಅರ್ಧದಷ್ಟು ಕಡಿಮೆ ಮಾಡ್ಬೋದು. ಆದರೂ ಪೂರ್ತಿ ಕಡಿಮೆ ಆಗಲ್ಲ. ಅದಕ್ಕೋಸ್ಕರನೇ ಇದನ್ನ ವಾರದಲ್ಲಿ 2 ಸಲ ತಗೊಳ್ಳಿ ಸಾಕು, ಅದಕ್ಕೂ ಜಾಸ್ತಿ ತಗೋಬೇಡಿ ಅಂತ ಹೇಳೋದು. ಚಟ್ನಿಗೆ ಬೇಕಾಗಿರೋ ತೆಂಗಿನ ತುರಿನ ಹಾಕೊಳ್ಳೋಣ. ಒಂದು 3 ರಿಂದ 4 ಕರಿಬೇವಿನ ಎಲೆ, ನೆನೆಸಿಟ್ಟ ಹುಣಸೆ ಹುಳಿ ಹಾಗೂ 1-2 ಬೆಳ್ಳುಳ್ಳಿ ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ರುಬ್ಬಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಸೇರಿಸ್ಕೊಳ್ಳೋಣ. ಯಾವುದೇ ಒಂದು ಅಡುಗೆನ ನಾವು ಮಾಡಿದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕೋದು ನಮ್ಮ ಪದ್ಧತಿ. ಯಾಕೆ ಅಂತಂದರೆ ಏನು ಹೇಳ್ತೀವಿ ಅಂತಂದರೆ, ಇದು ತರಕಾರಿ ಕಟ್ ಮಾಡಿದಾಗ ಅಥವಾ ರುಬ್ಬಿದಾಗ, ಗ್ರೈಂಡ್ ಮಾಡಿದಾಗ ಕೆಲವೊಂದು ದೋಷಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ವಾತ ಇರ್ಬೋದು, ಪಿತ್ತ ಇರ್ಬೋದು. ಮಂಗಾರ ಬಳ್ಳಿ ಸಮೇತ ಸ್ವಲ್ಪ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಫುಡ್ ಅಂತ ಹೇಳಿದ್ವಿ. ಸೊ ಇದೆಲ್ಲ ವಾತ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರನೇ ಒಗ್ಗರಣೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಒಗ್ಗರಣೆಗೆ ಈ ಚಟ್ನಿ ಎಲ್ಲ ಆದಮೇಲೆ ಒಂದು ಸಿಂಪಲ್ಲಾಗಿ ಒಂಚೂರು ತುಪ್ಪ ಹಾಗೆ ಹಿಂಗು ಎಲ್ಲ ಸೇರಿಸಿ ಒಂದು ಒಗ್ಗರಣೆ ಕೊಡೋಣ. ತುಪ್ಪ ಬಿಸಿ ಆದಮೇಲೆ ಒಂಚೂರು ಸಾಸಿವೆ ಸಿಡಿತಿದೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈ 1-2 ಕರಿಬೇವು, ಮಕ್ಕಳಿಂದ ದೊಡ್ಡವ್ರ ಸಮೇತ ಈ ಚಟ್ನಿಯನ್ನು ನಾರ್ಮಲ್ ಆಗಿ ರೆಗ್ಯುಲರ್ ಚಟ್ನಿನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ನಾವಿದನ್ನು ಯೂಸ್ ಮಾಡ್ಬೋದು.